ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ವೆಲ್ಕಮ್ ನಮ್ಮ ಇನ್ನೊಂದು ಬ್ಯೂಟಿಫುಲ್ ದಿಸ್ ಪ್ರೋಗ್ರಾಮ್. ನಮ್ಮ ಎಲ್ಲಾ ಟಾಪ್ ಲೀಡರ್ಸ್, ನಮ್ಮ ಸೀನಿಯರ್ ಲೀಡರ್ಸ್ ಅವ್ರು ಕೊಡ್ತಾ ಇರುವಂತ ಒಂದು ಹಾರ್ಟ್ ಟಚಿಂಗ್, ಹಾಗೇನೆ ಅವರ ಒಂದು ಜರ್ನಿಲಿ, ಮುದಿಕೇರ್ ಜರ್ನಿಲಿ ಆಗ್ತಾ ಇರುವಂತ ಒಂದು ಕೆಲವು ಇನ್ಸಿಡೆಂಟ್ ನ ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲಾ ಸೀನಿಯರ್ ಲೀಡರ್ಸ್ ಬೇಸಿಕಲಿ ಅಟ್ಲೀಸ್ಟ್ ಮಿನಿಮಮ್ ಮೋರ್ ದೆನ್ 8 years ಬ್ಯಾಕ್ ನಮ್ಮ ಮುದಿಕೇರ್ ಫ್ಯಾಮಿಲಿಗೆ ಜಾಯ್ನ್ ಆಗಿ, ಮುದಿಕೇರ್ ಫ್ಯಾಮಿಲಿನೇ ಕಂಪ್ಲೀಟ್ ಆಗಿ ಅವರ ಒಂದು ಫ್ಯಾಮಿಲಿ ಮಾತ್ರ ಅಲ್ಲ, ಜೊತೆಗೆ ಲೈಫ್ ಆಗಿ ಅವರು ತಗೊಂಡಿದ್ದಾರೆ. ಅಂತವರ ಕೆಲವು ಇನ್ಸಿಡೆಂಟ್ ನ ಕನೆಕ್ಟ್ ಮಾಡುವಂತ ಪ್ರೋಗ್ರಾಮೇ ನಮ್ಮ ದಿಲ್ಸೆ ಪ್ರೋಗ್ರಾಮ್. ಸೊ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಹೋಪ್ಫುಲಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೇನೆ ಒಂದು ಪ್ಲೇಸ್ ಅಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೇನೆ ಇವತ್ತು ನಿಮಗೆ ಫೇಸ್ಬುಕ್ ಲಿಂಕ್ ಬೇಗನೆ ಸಿಕ್ಕಿದೆ. ಸೊ ಇದನ್ನ ಆಲ್ರೆಡಿ 1000 ಪೀಪಲ್ ಕ್ರಾಸ್ ಆಗಿರೋದ್ರಿಂದ ನಿಮ್ಮ ಟೀಮ್ಗೆ ಸರ್ಕ್ಯುಲೇಟ್ ಮಾಡ್ಬೋದು. ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಲೈವ್ ಹೋಗಿದೆ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ. ಕಳೆದ 2 days ನಾವು ನಮ್ಮ ಚಂದ್ರು ಸರ್ ಟೀಮ್ ಕಡೆಯಿಂದ, ಚಂದ್ರು ಸರ್ ಖುದ್ದಾಗಿ ಜೊತೆಗೆ ಅವರ ಟೀಮ್ ಇಂದ ವೆರಿ ಪವರ್ಫುಲ್ ಲಯನ್ ಇಲ್ಲ ಲಯನೆಸ್ ಅಂತ ಹೇಳೋಗಿದ್ರೆ ಲಯನ್, ಇನ್ನೊಂದು ಲಯನ್ ನ ಕ್ರಿಯೇಟ್ ಮಾಡಿ ಅವರ ಜರ್ನಿ ಹೇಗಿತ್ತು ಅಂತ ನಿನ್ನೆ ಪ್ರಭಾ ಅವರು ಶೇರ್ ಮಾಡಿದ್ರು. ಚಂದ್ರು ಸರ್ ಗ್ರ್ಯಾಂಡ್ ಆಗಿ 1ನೇ ತಾರೀಕು ಸ್ಟಾರ್ಟ್ ಮಾಡಿದ್ರು. ಸೊ ಲಾಸ್ಟ್ 2 days ಆದ್ಮೇಲೆ ಇವಾಗ 3ನೇ ದಿನ ಫೇಸ್ಬುಕ್ ಲಿಂಕ್ ನಾನು 2 ಕಳಿಸಿದೀನಿ. ಮೊದಲನೇದು ಬೇಸಿಕಲಿ ಅದು ನನ್ನ ಡೈರೆಕ್ಟ್ ಐಡಿ ಹೋಯ್ತು. ಅದಾದ್ಮೇಲೆ ವಿಡಿಯೋ ಲಿಂಕ್ ನಾನು ಕಳಿಸಿರೋದು ಸೆಕೆಂಡ್ ಲಿಂಕ್ ಏನ್ ಕಳಿಸಿದೀನಿ ಅದು ಡೈರೆಕ್ಟ್ ವಿಡಿಯೋ ಲಿಂಕ್. ಲೆಟ್ ಮಿ ಸಿ ಇಟ್ ಆನ್ ಲೈವ್. ಎಸ್, ಇಟ್ ಈಸ್ ಲೈವ್. ಓಕೆ, ಫೇಸ್ಬುಕ್ ಲೈವ್ ಇದೆ. ಸೊ ಚೆಕ್ ಮಾಡ್ಕೋಬಹುದು. ಲಿಂಕ್ 2ನೇದಿದೆ, ಅದನ್ನ ನೋಡ್ಕೊಳ್ಳಿ. ಸೊ ನಿನ್ನೆ 2ನೇ ಕ್ವಶನ್ ಕೇಳಿದೆ. ಸೊ 2ನೇ ಕ್ವಶನ್ ಗಿಂತ ಮುಂಚೆ ಕೆಲವರು ಫಸ್ಟ್ ಕ್ವಶನ್ ನನಗೆ ಆನ್ಸರ್ ಕರೆಕ್ಟ್ ಆಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೇಸಿಕಲಿ ಅದಕ್ಕೆ ಆನ್ಸರ್ ಕೊಡೋ ಬದಲು ನಾನು ಅದನ್ನ ಹೇಳಿದ್ದು. ಫಸ್ಟ್ ಆಫ್ ಆಲ್ ಕ್ವಶನ್ ದಡ್ಡತನ, ಅದನ್ನ ಇಮ್ಯಾಜಿನ್ ಕೂಡ ಮಾಡಬಾರ್ದು. ಸೊ ನಿಮ್ ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಸಿಕಲಿ ಬಾಯಿ ಕೆಲಸ ಮಾಡೋ ಬದಲು ಕೈ ಕೆಲಸ ಮಾಡುತ್ತೆ, ಅಷ್ಟೇ ಸಿಂಪಲ್. ಸೊ ಆ ತರ ಒಂದು ಕ್ವಶನ್ ನ ಇಮೇಜಿನ್ ಮಾಡ್ಕೊಳ್ಳೋದು ಕೂಡ ಒನ್ ಆಫ್ ದಿ ವರ್ಸ್ಟ್ ಥಿಂಗ್. ಸೊ ಅದನ್ನ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಮುದಿಕೇರ್ ಕೂಡ ಒಂದು ಫ್ಯಾಮಿಲಿ, ಅಪ್ಲೈನು ಕೂಡ ಫ್ಯಾಮಿಲಿ ಮೆಂಬರ್ ಆಗಿದ್ದು, ಅಟ್ಲೀಸ್ಟ್ ಅವರು ನಮ್ಗೆ ಡೈರೆಕ್ಷನ್ ತೋರಿಸುವಂತ ಪೇರೆಂಟ್ಸು, ಇಲ್ಲ ಅಂತ ಹೇಳಿದ್ರೆ ಗುರು ಅಂತಾನು ನಾವು ನೋಡ್ತೀವಿ. ಸೊ ಯಾವತ್ತೂ ಕೂಡ ಆತರ ಒಂದು ಅವಮಾನ ಖಂಡಿತ ತಗೋಬಾರ್ದು. ಸೊ ಯಾರಾದ್ರೂ ಆತರ ಹೇಳಾಗಿದ್ರೆ, ಸುಮಾರು ಜನ ನನಗೆ ಆಲ್ರೆಡಿ ಕಂಪ್ಲೇಂಟ್ಗಳು ಸುಮಾರು ಬರ್ತಾ ಇತ್ತು, ಎಸ್ಪೆಷಲಿ DPS ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರವರು, ಬೆಳಗಾಮಲ್ಲಿ ಇಲ್ಲ ಬೆಳಗಾಂ ಟೀಮ್ ಅವರು ಇಲ್ಲಿದ್ದಾರೆ. ಸೊ ನಿಮ್ಮ ಲೀಡರ್ಸ್ ಅಲ್ಲಿದ್ದಾರೆ, ನಿಮ್ಗೆ ಸಪೋರ್ಟ್ ಕೊಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು ಲೋಕಲಿ ಇದೀವಿ, ನಿಮ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ, ಅದಕ್ಕೆ ನಿಮ್ಮ ಅಪ್ಲೈನ್ ನ ಚೇಂಜ್ ಮಾಡ್ಕೊಳ್ಳಿ, ಲೀಡರ್ಶಿಪ್ ನ ಚೇಂಜ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮ್ಮ ಲೀಡರ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಬೇಗ ವರ್ಕ್ ಮಾಡ್ತಾ ಇದ್ದಾರೆ, ಬೇಗ ಫಾಸ್ಟ್ ಆಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸುಮಾರು ಜನ ದೊಡ್ಡ ಕೆಲಸ ಮಾಡ್ತಾ ಇದ್ರು. ಸೊ ಕೆಲವರು ಮೂರ್ಖರು ಅದನ್ನ ನಂಬ್ಕೊಂಡು ಆತರ ಶಿಫ್ಟ್ ಕೂಡ ಆಗ್ತಾ ಇದ್ರು. ಸೊ ಒಪ್ಕೊಳ್ಳೋರು ಮೂರ್ಖರು ಅಂತ ನಾನು ಅನ್ಕೋತೀನಿ, ಸೊ ಹೇಳೋರು ದೊಡ್ಡರು. ಸೊ ಎರಡು ಕೂಡ ನಾನು ಹೇಳಿದ್ದು. ಸೊ ಅದಕ್ಕೆ ಆನ್ಸರ್ ಕೊಟ್ಟಿರಲಿಲ್ಲ. ಬೇಸಿಕಲಿ ಆತರ ಇಮ್ಯಾಜಿನ್ ಕೂಡ ಮಾಡಬೇಡಿ, ಇಲ್ಲ ಆತರ ಕೆಲ್ಸನೂ ಕೂಡ ಮಾಡೋದು ಬೇಡ. ಸೊ ಎಲ್ಲರೂ ಕೂಡ ಹಾಗೇನೆ ಸುಮಾರು ಜನಕ್ಕೆ ಈ ಒಂದು ಲೀಡರ್ಶಿಪ್ ಅಲ್ಲಿ ಅವರ ಒಂದು ಜರ್ನಿ ಹೇಗಿದೆ ಅಂತಾನೆ ತಿಳ್ಕೊಳಿದ್ರೆ ಸುಮ್ನೆ ಲೀಡರ್ಸ್ ಬೇಗ ರಿಸಲ್ಟ್ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿದ್ರು. ಆದ್ರೆ ನಿಜವಾಗ್ಲೂ ನಮ್ಮ ಸೀನಿಯರ್ ಲೀಡರ್ಸ್ ಹೇಗೆ ವರ್ಕ್ ಮಾಡಿದ್ರು, ಎಷ್ಟು ಟಫ್ ಸಿಚುಯೇಷನ್ ಅಲ್ಲಿ ವರ್ಕ್ ಮಾಡಿದ್ರು, ಅದನ್ನ ನಿಜವಾಗ್ಲೂ ಕನೆಕ್ಟ್ ಮಾಡೋಣ ಅಂತ ಹೇಳಿ, ಅದನ್ನ ತಿಳಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಹಿಸ್ಟ್ರಿ ತೆಗೆದು ನೋಡ್ಬೇಕು ಅಂತ ಯಾವಾಗ್ಲೂ ಹೇಳ್ತಾರೆ. ಸೊ ಪುರಾಣ ನೋಡ್ಬೇಕು ಅನ್ನೋ ಆಗಿದ್ರೆ ನಮ್ಮ ಮುದಿಕೇರ್ ಪುರಾಣದಲ್ಲೂ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ 25 years ಕಂಪ್ಲೀಟ್ ಮಾಡ್ತಾ ಇದ್ವಿ. 25 years ಕಂಪ್ಲೀಟ್ ಜರ್ನಿಲಿ ಹೇಗೆ ಬೇಕಾದಷ್ಟು ಟಫ್ ಸಿಚುಯೇಷನ್, ಎಸ್ಪೆಷಲಿ ಈ ಒಂದು ಮುದಿಕೇರ್ ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಇದೊಂದು ಎಂಟೈರ್ ಫ್ಯಾಮಿಲಿ. ನಮ್ಮ ಸಮೀರ್ ಸರ್ ಏನ್ ಸ್ಟಾರ್ಟ್ ಮಾಡಿದ್ರು, ಅದ್ರ ಇಂಟೆನ್ಷನ್ ಜೊತೆಗೆ ಅದನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಬೇಕಾದಷ್ಟು ಹೊಡೆತಗಳು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಪಟ್ಟಿರುವಂತ ಶ್ರಮ ಸುಮಾರು ಜನಕ್ಕೆ ಗೊತ್ತಿಲ್ಲ.
ಅದನ್ನ ಸ್ವಲ್ಪ ಆದ್ರೂ ಕನೆಕ್ಟ್ ಮಾಡೋಣ ಅಂತ ಹೇಳಿ ಈ ಒಂದು ಪ್ರೋಗ್ರಾಮ್. ಸೊ 2 days ಆಯ್ತು. ಇವತ್ತು ಯಾರು ಬರ್ತಾ ಇದಾರೆ ಅಂತ ಆಲ್ರೆಡಿ ಗೊತ್ತು. ಸೊ ಅದನ್ನ ಮತ್ತೆ ನಿಮಗೆ ತೋರ್ಸೋದೇನ್ ಬೇಡ. ಸೊ ಸ್ಟಿಲ್ ಸುಗ್ರಾಮೀನ್ ಮ್ಯಾಮ್ ಬೇಸಿಕಲಿ ಎಲ್ಲರಿಗೂ ಕೂಡ ದೀದಿ ಅಂತಾನೆ ಪರಿಚಯ. ಸೊ ಇವ್ರ ಬಗ್ಗೆ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಲೀಡರ್ಸ್ ಇವ್ರನ್ನ ದೀದಿ ಇಲ್ಲ ಅಂತ ಹೇಳಿದ್ರೆ ಅಕ್ಕ ಅಂತ ಹೇಳೋದ್ರಲ್ಲೇ ಗೊತ್ತಾಗತ್ತೆ. ಸೊ ಇದನ್ನ ಹೇಗೆ ಹೇಳ್ಬೇಕು ಅನ್ನೋದಿದ್ರೆ, ಅಟ್ಲೀಸ್ಟ್ ಈ ಒಂದು 1000 ಪೀಪಲ್ ಏನು ಜಾಯ್ನ್ ಆಗಿದ್ದಾರೆ, ಈ 1000 ಪೀಪಲ್ ಅಟ್ಲೀಸ್ಟ್ ಸುಗ್ರಾಮೀನ್ ಮೇಡಮ್ ಅವರ ಒಂದು ಟೀಮ್ ಇಂದ ಇವನ್ 1% or 2% ಇದ್ರು ಕೂಡ ಹೆಚ್ಚು. ಯಾಕೆಂತ ಹೇಳಿದ್ರೆ ಅವರ ಎಂಟರ್ಪ್ರೈಸ್ ಇಲ್ಲ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಆಂಧ್ರ, ತೆಲಂಗಾಣ ಇಲ್ಲ ಬೇರೆ ಸ್ಟೇಟ್ಸ್ ಅಲ್ಲಿ ಇರ್ಬೋದು. ಆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅವರ ಒಂದು ಬಾಂಡಿಂಗ್ ಹೇಗಿದೆ, ಹಾಗೇನೆ ಅವರ ಒಂದು ಟೀಮ್ ಡೆವಲಪ್ಮೆಂಟ್ಗೆ ಇಲ್ಲ ಅಂತ ಹೇಳಿದ್ರೆ ಬರೀ ನನ್ನ ಟೀಮ್ ಇದ್ದಿದ್ ಕಡೆ ಮಾತ್ರ ನಾನು ಹೋಗ್ತೀನಿ, ಇಲ್ಲ ಅವ್ರಿಗೆ ಮಾತ್ರ ನಾನು ಮಾತಾಡ್ತೀನಿ, ಇಲ್ಲ ಟ್ರೈನಿಂಗ್ ಕೊಡ್ತೀನಿ ಅಂತ ಯಾವುದೇ ಒಂದು ಮನ್ಸಲ್ಲಿ ಇಲ್ಲ. ಅದಕ್ಕೇನೆ ನಾನು ಮೋಸ್ಟ್ ಆಫ್ ದಿ ಸೆಷನ್ ನಾನು ಕನೆಕ್ಟ್ ಮಾಡ್ತಾ ಇರೋದು ಮೋಸ್ಟ್ಲಿ ಸುಗ್ರಾಮೀನ್ ಮೇಡಮ್ ನಮ್ಮ ಝೂಮ್ ಸೆಷನ್ಸ್ ಅಲ್ಲಿ. ಇದು ನನ್ನ ಪ್ರಕಾರ 4ನೇ ಪ್ರೋಗ್ರಾಮ್ ಇರಬೇಕು. ಸೊ ಇನ್ನೊಂದು ಸೆಷನ್ಸ್ ಬೇಕಾದಷ್ಟು ಇನ್ವೈಟ್ ಮಾಡಿದ್ರೆ ಖಂಡಿತ ಅವ್ರು ಬೇಡ ಅನ್ನಲ್ಲ. ಯಾಕಂದ್ರೆ ಒನ್ ಆಫ್ ದಿ ಲೀಡರ್ ರಿಯಲಿ ಮೋಸ್ಟ್ ಆಫ್ ದಿ ಲೀಡರ್ಸ್ ತರನೇ ಸುಗ್ರಾಮೀನ್ ಮೇಡಮ್ ಕೂಡ ಮೋದಿ ಕೇರ್ನ ನಿಜವಾಗ್ಲೂ ಇದು ಹೆಸರು ಹೇಳೋ ತರ ದಿಲ್ಸೆ ನಿಜವಾಗ್ಲೂ ಹಾರ್ಟ್ ಇಂದಾನೆ ಮಾಡ್ತಾ ಇರೋರು. ಯಾವತ್ತೂ ಕೂಡ ಅವ್ರ ಬ್ರೈನ್ ನ ಯೂಸ್ ಮಾಡ್ಕೊಂಡು ಇದರಲ್ಲಿ ಇಷ್ಟು ಇನ್ಕಮ್ ಬರುತ್ತೆ ಇಲ್ಲ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಅದರಲ್ಲೂ ಕೂಡ ಅವರು ಯೋಚನೆನೂ ಕೂಡ ಮಾಡ್ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ದುಡ್ಡುಗೆ ಅವ್ರಿಗೇನು ಕಡಿಮೆ ಇಲ್ಲ, ದುಡ್ಡುಗೋಸ್ಕರ ಈ ಒಂದು ಬಿಸ್ನೆಸ್ ಮಾಡ್ತಾ ಇಲ್ಲ. ಬೇಸಿಕಲಿ ದುಡ್ಡು ಇದ್ರೂ ಕೂಡ ಅವರ ಒಂದು ನೆಮ್ಮದಿ ಏನಿದೆ. ನಿನ್ನೆ ಒಂದು ಕ್ವಶನ್ ಕೇಳಿದ್ದು ಇದಕ್ಕೇನೆ, ಬೇಸಿಕಲಿ ದುಡ್ಡು ಏನ ಪರ್ಚೇಸ್ ಮಾಡುತ್ತೆ, ಇಲ್ಲ ದುಡ್ಡಿಂದ ನೀವು ಏನು ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ದುಡ್ಡು ಏನ್ ಪರ್ಚೇಸ್ ಮಾಡುತ್ತೆ, ಇಲ್ಲ ಇನ್ನೊಂದು ಆಲ್ಟರ್ನೇಟಿವ್ ಕ್ವಶನ್ ಕೇಳಿದ್ದು ದುಡ್ಡಿಂದ ಏನು ಪರ್ಚೇಸ್ ಮಾಡಕ್ ಆಗಲ್ಲ ಅಂತ. ಸೊ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದುಡ್ಡು ಪರ್ಚೇಸ್ ಮಾಡದೇ ಇರೋಕ್ಕಾಗೋದು ನಮಗೆ ಕಣ್ಣಿಗೆ ಕಾಣದೇ ಇರೋದು, ಅಷ್ಟೇ ಸಿಂಪಲ್. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳೋಗಿದ್ರೆ, ಸೊ ನಿಮಗೆ ಕಣ್ಣು ಕಾಣದೆಲ್ಲ ಪರ್ಚೇಸ್ ಮಾಡಬಹುದು, ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಒಂದು ಎಮೋಷನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೆಲೆ ಕೊಡೋದು ನಿಮ್ಮ ವ್ಯಾಲ್ಯೂ, ಎಥಿಕ್ಸ್, ನಿಮ್ಮ ಮೊರಲ್, ನಿಮ್ಮ ಒಂದು ಬಿಲೀಫ್, ನಿಮ್ಮ ಪ್ರೀತಿ, ನಿಮ್ಮ ಪ್ಯಾಷನ್, ಡೆಡಿಕೇಶನ್, ಇದ್ಯಾವುದೂ ಕೂಡ ಸುಮ್ಮನೆ ಬರೋದಿಲ್ಲ. ಸೊ ಇದಕ್ಕೆ ದುಡ್ಡು ಕೊಟ್ರೆ ಎಲ್ಲೂ ಕೂಡ ಸಿಗೋದಿಲ್ಲ. ಸೊ ಯಾರ ಹತ್ರನೂ ಹೋಗಿ ದುಡ್ಡು ಕೊಟ್ಟು ನನಗೆ ಪ್ಯಾಷನ್ ಕೊಡು, ಇಲ್ಲ ದುಡ್ಡು ಕೊಟ್ಟು ನನಗೆ ಡೆಡಿಕೇಟ್ ಮಾಡು ಕೇಳಕ್ಕಾಗಲ್ಲ, ದುಡ್ಡು ಕೊಟ್ಟು ಪ್ರೀತಿ ಮಾಡು ಅಂತಾನು ಕೇಳಕ್ಕಾಗಲ್ಲ. ಕರೆಕ್ಟ್. ಸೊ ಈವನ್ ಫ್ರೆಂಡ್ಶಿಪ್ ಅಲ್ಲೂ ಕೂಡ ದುಡ್ಡು ಬರೋದಿಲ್ಲ. ಸೊ ಸುಗ್ರಾಮೀನ್ ಮೇಡಮ್ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಅವರ ಒಂದು ಬಾಂಡಿಂಗ್ ಅವರ ಅಪ್ಲೈನ್ ಅಂತ ಹೇಳ, ಇಲ್ಲ ಅಂತ ಹೇಳಿದ್ರೆ ಅವರ ಫ್ರೆಂಡ್ ಅಂತ ಹೇಳ, ಅವರೇ ಕ್ಲಿಯರ್ ಮಾಡ್ಕೊಳ್ತಾರೆ. ಸೊ ಫೋಟೋದಲ್ಲಿ ತೋರಿಸಿರೋ ಪ್ರಕಾರ ಸುಗ್ರಾಮೀನ್ ಮೇಡಮ್ ಅಂಡ್ ಡೈರೆಕ್ಟ್ ಆಗಿ ಸುರೇಖಾ ಮೇಡಮ್, ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ ಜೊತೆಗೆ ಗ್ರೇಟ್ ಬಾಂಡಿಂಗ್ ಇದೆ. ಸೊ ಒನ್ ಆಫ್ ದಿ ಫ್ಯೂ ಲೀಡರ್ಸ್ ನಮ್ಮ ಕರ್ನಾಟಕದಲ್ಲಿ ಗ್ರೇಟ್ ಬಾಂಡಿಂಗ್ ಡೈರೆಕ್ಟ್ ಆಗಿ ಸುರೇಖಾ ಮೇಡಮ್ ಜೊತೆ ಕನೆಕ್ಟ್ ಮಾಡಿರುವಂತ ಟಾಪ್ ಲೀಡರ್ಸ್ ಅಲ್ಲಿ ಸುಗ್ರಾಮೀನ್ ಮೇಡಮ್ ಕೂಡ ಒಬ್ರು. ಸೊ ಹಾಗೇನೆ ನಮ್ಮ ಕರ್ನಾಟಕದ ಲೀಡರ್ಶಿಪ್ಗೆ ಇವರು ನಿಜವಾಗ್ಲೂ ಅಕ್ಕ ಅಂತಾನೆ ಹೇಳ್ತಾರೆ. ಸೊ ಅಕ್ಕಂದರಿಗೆ ತಮ್ಮಂದ್ರ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಸೊ ಅದಕ್ಕೆ ನಮ್ಮ ಕರ್ನಾಟಕದ ಎಂಟೈರ್ ಲೀಡರ್ಶಿಪ್ ಕಂಡ್ರೆ ಅದೇ ಪ್ರೀತಿ, ತಮ್ಮ ಅಂತ ನೋಡ್ಬೋದು. ಸೊ ಅದಕ್ಕೆ ಒಂದು ಸ್ಪೆಷಲ್ ಪ್ರೀತಿ ಇದೆ. ಸೊ ಆ ಒಂದು ಬ್ರದರ್ಶಿಪ್ ಬಾಂಡಿಂಗ್ ಅಲ್ಲಿ ಜೊತೆಗೆ ಅವರ ಒಂದು ಜರ್ನಿಲಿ ಕೆಲವು ಇನ್ಸಿಡೆಂಟ್ ನ ಕನೆಕ್ಟ್ ಮಾಡೋದಕ್ಕೆ. ಹಾಗೇನೆ ಆಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸುಮಾರು ಜನ ಸ್ಟಾರ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಸರ್ ನನಗೆ ಹಿಂದಿ ಇಂಗ್ಲಿಷ್ ಅರ್ಥ ಆಗಲ್ಲ ಅಂತ ಮೊದ್ಲೇ ಬ್ರೈನ್ಗೆ ಹಾಕೋಬೇಡಿ. ಅರ್ಥ ಆಗಲ್ಲ ಅಂತ ಮೊದ್ಲೇ ಅನ್ಕೊಂಡ್ರೆ ಖಂಡಿತ ಅರ್ಥ ಆಗೋದು ಕೂಡ ಅರ್ಥ ಆಗಲ್ಲ. ಅವರು ಹಿಂದಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ, ಆದ್ರೂ ಕೂಡ ಸಿಂಪಲ್ ಇಂಗ್ಲಿಷ್ ಅರ್ಥ ಆಗುತ್ತೆ ಅಂತ ಅನ್ಕೊಂಡೆ ಕೂತ್ರಿ. ಸ್ಟಿಲ್ ನಾನು ಎಂಡಿಂಗ್ ಅಲ್ಲಿ ಅವ್ರು ಏನ್ ಪಾಯಿಂಟ್ ನ ಕನೆಕ್ಟ್ ಮಾಡಿದ್ರು ನಾನು ಕನ್ನಡದಲ್ಲಿ ಮತ್ತೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಅಟ್ಲೀಸ್ಟ್ ನೀವು ಕೂತ್ಕೊಂಡಿದ್ರೆ ನಿಮ್ಮ ಒಂದು ಎರಡು ಕಿವಿಗೆ ಬೇಕಾದ್ರೆ ಹಾಕೊಂಡು ಕಣ್ ಮುಚ್ಕೊಂಡು ಕೂಡ ಕೇಳಿ. ನಿಜವಾಗ್ಲೂ ಅವರು ಹಾರ್ಟ್ಗೆ ಕನೆಕ್ಟ್ ಮಾಡುವಂತ ಕೆಲವು ಸುಮಾರು ಪಾಯಿಂಟ್ಸ್ ನ ಕೊಡ್ತಾ ಇದಾರೆ. ಜರ್ನಿ ಇಲ್ಲ ಸ್ಟೋರಿ, ಅದನ್ನ ಆರಾಮಾಗಿ ಕಣ್ ಮುಚ್ಕೊಂಡು ಕೇಳಿ. ವಿಡಿಯೋ ಕೂಡ ಆನ್ ಮಾಡ್ಕೊಂಡು ನೀವು ನೋಡ್ಬೇಕು ಅಂತೆಲ್ಲ, ಆರಾಮಾಗಿ ಕಣ್ ಮುಚ್ಕೊಂಡು ಒಂಥರ ಮೆಡಿಟೇಷನ್ ತರ ಆರಾಮಾಗಿ ಕುತ್ಕೊಂಡು ಅವರು ಏನ್ ಹೇಳ್ತಾರೆ ಅದನ್ನ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಒಂದು ಒಳ್ಳೆ ಮೆಡಿಟೇಷನ್ ಕೂಡ ಆಗುತ್ತೆ ಬಿಫೋರ್ ಸ್ಲೀಪ್. ಓಕೆ, ಸೊ ಮತ್ತೆ ಟೈಮ್ ವೇಸ್ಟ್ ಮಾಡಿದಿರಾ. ಸೊ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಟೇಕನ್ 10 minutes. ಸೊ ಮತ್ತೆ ಟೈಮ್ ಜಾಸ್ತಿ ವೇಸ್ಟ್ ಮಾಡಿದಿರಾ. ಲೆಟ್ ಮಿ ಇನ್ವೈಟ್ ಸುಗ್ರಾಮೀನ್ ದೀದಿ. ಸೊ ನಾನು ಮ್ಯಾಮ್ ಅಂತ ನಾನು ಕೂಡ ಸೈಡ್ಗೆ ಇಟ್ಟು
Let me invite Sugra Amin Didi. Sugra Didi ji, welcome. Thank you, Manju. Thank you, Manju sir. Right? I really appreciate this word, Sugra Didi. This is Dil Se. Yes. Yeah. And thank you for bringing Dil Se for all of us. I truly appreciate it from the bottom of my heart. और आज जो भी मैं बताऊंगी दिल से ही बताऊंगी और सच बताऊंगी. Definitely. जो दिल से है, right? But Dil Se is actually action between Modi Care and the consultants. Friends, let me introduce myself. I'm Sugra Amin here, a very traditional Muslim housewife. Basically, if you see my background, okay, I'm sorry, मुझे कन्नड़ा ज़्यादा नहीं आता है. मैं इंग्लिश और हिंदी में कोशिश करूंगी. बहुत सिंपल लैंग्वेज रखूंगी आज और उम्मीद करती हूँ कि आप लोग सब इसको थोड़ा समझ सकेंगे. तो जैसे मैं बता रही थी, मेरा नाम सुगरा अमीन है. मैं एक सिंपल हाउसवाइफ हूँ. एक बहुत ट्रेडिशनल मुस्लिम बैकग्राउंड को बिलोंग करती हूँ और मोदी केयर में मैंने ज्वाइन किया था. अगर सच बताऊं, ठीक है, फॉर द फन ऑफ इट, फॉर द फन ऑफ इट, ट्रूली बता रही हूँ. और मंजू सर ने मुझे बताया था, मैम जो भी है दिल से आज आपको कर्नाटका टीम के लिए आज बताना है. क्या था वो बॉन्डिंग जो आपको इतने साल मोदी केयर के साथ जुड़ा रखा. तो फ्रेंड्स, चलिए आज दिल से इस प्रोग्राम को शुरू करते हैं विथ ऑनेस्टी and from the bottom of my heart. So thank you Manju sir for giving me this opportunity. एक simple housewife कैसी इतनी सक्सेस की तरफ आगे बढ़ी है. अगर देखा जाए तो जब मोदी केयर मेरी जिंदगी में आया था, मेरे पास कोई चीज की कमी नहीं थी. पैसा, मान सम्मान, घर, कोई चीज की कमी नहीं थी. मैंने तो मेरी कजिन ने मुझे बोला था ज्वाइन कर लो और मैंने कहा था ठीक है. और फ्रेंड्स, मेरी पहली मुलाकात एक ऐसी मुलाकात थी जो दिल से दिल रिश्ता जोड़ती है. और आज मैं मोदी केयर में इसी वजह से हूँ क्योंकि उस दिन मैंने दिल से उस रिश्ते को जोड़ लिया था. फ्रेंड्स, मुझे एक एडवर्टाइजमेंट मिला था और वहां पे लिखा था कि अगर आपको मोदी केयर ज्वाइन करना है तो कोई इन्वेस्टमेंट नहीं है, कोई टेंशन नहीं है, कोई लॉस नहीं है, कोई बॉस नहीं है, होम बेस्ड है, फ्लेक्सिबल है, सपोर्ट इज अवेलेबल एंड ट्रेनिंग्स आर अवेलेबल. आपको सबको पता होना चाहिए, एटलीस्ट द सीनियर मोस्ट लीडर्स, ये किसकी टैगलाइन है. ये अरुण भाई और सुरेखा की टैगलाइन थी और मैं उस एडवर्टाइजमेंट के अगेंस्ट चली गई. वो मेरी पहली मुलाकात थी अरुण भाई और सुरेखा की. आज जो आप लोग सुरेखा और मेरी बॉन्डिंग जो देखते हैं, राइट, ये डे वन से नहीं थी, ये धीरे 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 बनी और इसीलिए आज मैं मोदी केयर में इतने सालों से टिकी हूँ. फ्रेंड्स, जिस दिन मैं पहले दिन सुरेखा और अरुण भाई से मिलने गई थी, मेरे माइंड में बहुत सारी लिमिटेशंस थी, बहुत सारी इनहिबिशंस थी और एक ही चीज मुझे पता था कि आप पैसा देते हो तो प्रोडक्ट आता है, आपको प्रोडक्ट बेचना है तो आपको पैसा मिलता है. क्योंकि मैं एक बिजनेस घराने से थी. मेरे हस्बैंड एशिया के ओल्डेस्ट एंड लार्जेस्ट टॉय स्टोर के मालिक. घर में बोरियों में पैसा आया करता था, गिनने के लिए हमें टाइम नहीं होता था सीजन के टाइम पे. उसी समय जब मुझे मोदी केयर मिला था, मैंने सोचा था कि चलो एक टाइम पास हो जाएगा, मेरी भी कुछ एक इनकम हो जाएगी. मुझे हमेशा पसंद था अपने नाम की इनकम. हस्बैंड के पास से तो बहुत पैसा आया करता था, पर एक ही चीज थी दोस्तों कि मेरे नाम का नहीं था. राइट, वो एक फितून था कि मेरे नाम का पैसा आना चाहिए. और मैं मोदी केयर ज्वाइन करने चली गई और उस दिन सुरेखा और अरुण के साथ जो मेरी बॉन्डिंग शुरू हुई थी, एक गलत रास्ते पे हुई थी. इट स्टार्टेड ऑन अ रॉन्ग नोट. ठीक है, व्हाई? बिकॉज आई वेंट टू अरुण एंड सुरेखा विद अ चेक दैट आई हैड सेंट टू मोदी केयर एंड दैट चेक वाज रिटर्न्ड बैक टू मी एंड आई थॉट कि दिस चेक हैज टू बी ऑनर्ड बिकॉज आई हैव ऑलरेडी रिटन दिस चेक. मुझे बैंकिंग की कोई नॉलेज नहीं थी और मैंने सुरेखा और अरुण भाई के साथ 2.5 से 3 घंटे बैठकर आर्ग्यूमेंट्स की. एंड आई टोल्ड देम आइदर यू एक्सेप्ट दिस चेक और फॉरगेट इट, आई एम नॉट ज्वाइनिंग मोदी केयर. और मैं घर वापस आ गई. अरुण और सुरेखा ने
कॉल किया, मेरे हस्बैंड को पूरा एक्सप्लेन किया, and that was the time I decided. My husband said, Sogra, please, you don't know anything about the outside world. I don't know how you're going to do Modi Care. But he made me join Modi Care with Arun and Surekha because I had an instant liking for Arun and Surekha. And that was the time my journey of Modi Care started. Okay? My journey of Modi Care started, and Arun and Surekha went back to Delhi. I thought I only had to buy products and I had to sell the products, and that's about all. Every month I was buying about 5,000, 6,000 worth of products. Arun and Surekha used to come every month to Bangalore. I never went to meet them. मैं कभी उनको मिलने नहीं गई, यही सोच के क्या जरूरत है, क्यों जाके मैं उनको मिलूं, राइट? पर एक दिन अचानक, ठीक है, उसी समय मेरे हस्बैंड बीमार होने लगे और उनको डिटेक्ट किया गया एक लाइलाज न्यूरोलॉजिकल प्रॉब्लम, और मुझे पता चला कि उनके पास सिर्फ 15 इयर्स का समय था. मुझे ना बैंकिंग आता था, ना बाहर अकेले जाना आता था, ना पैसा गिनना आता था. मैंने अपने हस्बैंड के बिजनेस को भी थोड़ा साथ दिया, but I was a big failure in my husband's business because I could not manage a business worth crores of rupees. And that was the time I was just praying to God, you know, I must do something. And I got a call from Arun Bhai that there is a very big success seminar happening in Taj Residency. और मैं चली गई ताज रेसिडेंसी उस दिन after joining 2 years के बाद. After 2 years, I went and met them, and instantly I bonded with them. We started on a wrong note, but instantly that day I bonded with them. And Arun and Surekha said, can we shift to Bangalore? We are planning to shift to Bangalore. Would you like to work with us? And I said yes. And I was the one who got them a house in Benson Town. They came only with a Maruti car and books and their luggage, right? I got them a house, and then I started doing the business with them. And as I kept doing the business with them, my bonding kept growing. My bonding kept growing. It came to a stage where अगर ईद होती, ठीक है, अगर मेरी घर में ईद होती, वो नहीं आए तब तक बिरयानी का देगचे का लिड नहीं खुलता. और अगर दिवाली होती, उनके घर में जब तक मैं नहीं जाती, पूजा नहीं होती थी. फ्रेंड्स, अगर उस दिन अगर अरुण और सुरेखा के साथ मेरी बॉन्डिंग नहीं होती, तो मैं डेफिनेटली कब का मोदी केयर छोड़ चुकी होती और आज मैं यहाँ पर इतनी सक्सेसफुली नहीं रहती. एक ही चीज आज मैं बता सकती हूँ कि अपलाइन और डाउनलाइन का रिलेशनशिप ऐसा होना चाहिए, बिजनेस से भी ऊपर, बहुत ऊपर. यही मेरा रिश्ता आज अरुण भाई और सुरेखा के साथ है. ये मेरा रिश्ता अपलाइन डाउनलाइन से भी बहुत बड़ा हो चुका है, राइट? तो मैं इसीलिए आज कह सकती हूँ कि मैं आज मोदी केयर में अगर हूँ, इस रिश्ते की वजह से हूँ. मैं I would have left Modi Care long time back. ठीक है? I had many reasons to leave Modi Care, but one reason that kept me going was my relationship with Arun and Surekha, right? I started doing the business. The initial rejection that came to me was not from outsiders. Friends, very sad to say, it was my family that rejected. Nobody believed this business. My brothers and sisters are highly educated, right? And I am the only person who is studied only up till the 10th standard. They outright rejected this business. They said somebody is making a fool out of you, right? And you will never be successful in this business. और उस दिन मैंने ठान लिया था कि कुछ भी हो जाए, मुझे successful होना ही है. I have to be successful. And that was the day when I decided that I have to be successful. And that was the time, friends, I started dreaming big. I started dreaming so big that nothing could stop me. Nothing came my way. And my success started becoming bigger and bigger, bigger and bigger, bigger and bigger. No limitations came my way. I had a lot of limitations. I didn't know how to talk to people. For everything, I was scared. डरती थी. आज कुछ भी नया करना है, डरती थी. कहीं बाहर जाना है, डरती थी. किसी से बात करना है, डर लगता था. अगर मुझे अपना नाम भी बताना होता, even if I had to tell my name, you know, I was scared. I used to say, I don't know. ठीक है? If somebody said, what's your name? I would cry. I would literally cry and say, I don't want to do this business.
ठीक है? Every stage I was frightened and I would say, I don't want to do this business. But then I decided, when my family rejected me and they said, you are a fool doing this business, that was the time I decided I have to show them I am successful. And friends, I decided to overcome all my limitations. Number one, my fear of unknown. I had to overcome that. I didn't know how to talk to people. What I used to do was, I used to take a Walkman. Those days, Walkman was in vogue, right? Every meetings and trainings of Surekha and Arun, I used to record them, come home, listen to them, and make notes out of them, learn them, memorize them. 60 meetings I have attended without a single guest. Today, tell me how many people have this patience and persistence. It was not only, the rejection from my family. I had another reason behind me, a very emotional reason that kept me going, that helped me to overcome my limitations, and that was my children. When the doctors told me that my husband had only 15 years time, और जब मुझे पता चला उनके पास वक्त नहीं है, मुझे ही मेरी फैमिली का सहारा बनना है, that was the time मैंने decide कर लिया कि कुछ भी हो जाए मुझे successful बनना है, at least for the sake of my children. Because at that time my son was 9 years old and my daughter was 2 years old. And friends, trust me, when I decided, it was only one thing. My dream was to give my children the best. My emotional connection with Modi Care was, I have no other choice. I have no other opportunity. I have a very big bungalow. I have good investments. But how long will these investments survive if there is no income coming in? And that made me do Modi Care seriously. There were a lot of reasons for me to give up, but one reason were my children. Every morning I would get up, look at my children's face and decide, no, I'm going out. I have no fears. My only fear is I have to be successful for the sake of my children. This one dream of mine kept me going, right? But one day I realized, what is it? I became a very good trainer. I started doing my own home meetings. I started doing my own product demos. I was called the product queen. Even then, my demos were excellent, right? But what was it that I was not getting big success? I did get success. I was earning about 40-50,000 rupees. But beyond that, मुझे बड़ी success नहीं मिल रही थी, ठीक है? And Arun and Surekha did a little introspection to see what is it that Sughra Amin, who knows everything, is not getting big success. And that was the time we realized I was never writing down my dreams and I was never verbalizing it. I was never sharing my dreams. I was a very introvert person. किसी से दोस्ती भी करना होता ना तो मुझे बहुत time लगता. And I was not forming that bonding and relationship with my team members. Okay? And that was the time, one day Surekha told me, you will have to write your dreams. I said, I don't have any dreams, right? Are what you want to do for your children, at least write that down. No, I'm not going to write down. And then there was a very big training happening. We had all the leadership, sitting there. We were about 50 of us, and there was a training going on. And the trainer said, today you have to write your dreams and you have to actually come on stage and talk 5 minutes about your dreams. I quietly went behind. I sat down. मैं पीछे चली गई, मैं पीछे बैठ गई. और फिर क्या हुआ दोस्तों? ठीक है, सुरेखा came behind and told me, दीदी, please आपके dreams क्या है? आज आपको बताना पड़ेगा. मैंने कहा, मेरे तो कोई dreams नहीं है. तो सुरेखा ने कहा, आज अगर आप dreams नहीं लिखोगी और नहीं बताओगी, तो क्या होगा? आज अरुण और मैं ये लास्ट डे हैं जो आपसे बात कर रहे हैं और आप मोदी केयर कर रही हो. प्लीज गो अवे फ्रॉम हियर. एंड बिलीव मी फ्रेंड्स, दैट वाज टू मच फॉर मी. दैट वाज वेरी डिस्टर्बिंग फॉर मी not to talk to Surekha and Arun and not to meet up with them. So I just got up, I scribbled something, I went on stage and I said, मुझे एक मेरे घर के ऊपर 8 बेडरूम का पेइंग गेस्ट बनाना है जहां से मैं 1 लाख रुपए महीना कमाऊंगी. एंड फ्रेंड्स, मैंने सुरेखा की तरफ ऐसे देखा और कहा, बस बोल दिया. एंड आई लाइक अ लिटिल स्पॉइल्ड चाइल्ड केम एंड सैट डाउन. बट दैट डे आई डिडंट रियलाइज द पावर ऑफ स्पोकन वर्ड्स.
This dream happened exactly 1 year later. My husband's health was deteriorating slowly, and we had to decide to close down the shop. And that was the time we decided to construct a 8-bedroom service apartment where entirely my Modi Care money, which was saved up in the bank, was utilized. And I gifted this to my husband, where I was getting a 1 lakh rental income. So friends, that was the day I realized the power of spoken words. क्यों लोग कहते हैं बड़ा बोलो अच्छा बोलो, बड़ा बोलो अच्छा बोलो, बड़ा बोलो अच्छा बोलो। और उस दिन से मैंने भी अपने बड़े बड़े ड्रीम्स शेयर करने लगी। तो क्या हुआ, सक्सेस मुझे मिलती चली गई, राइट? But then again, another setback came in my life in 2005. I was doing pretty well. My success was growing, right? And I had already achieved about 4 or 5 foreign trips. My check was around 60 to 70,000 rupees. And I was almost on the verge of going onto a very high level at that time. Suddenly in 2005, Arun Bhai and Surekha went to Delhi, and Arun Bhai had a brain hemorrhage and he almost collapsed. Okay? And then Surekha and Arun decided to shift back to Delhi. Arun Bhai couldn't move, and it was like, when they shifted, it was like a big blow to me. It was an emotional blow because I was very attached to them dil se. Truly dil se kya hota hai, wo mujhe hi pata hai. और जब वो लोग चले गए दिल्ली, मेरा बिजनेस में कोई मन नहीं लग रहा था. और उसी समय दोस्तों, money chain systems had filtered into network marketing. Top leadership of mine were going away into money chain systems. Slowly, my business was coming down. I didn't know what to do. I didn't have the, guts even. Neither did I have the strength to take care of my network. At one stage, I was getting into a depressive phase. Another place, Surekha is calling me every day. Just see that bonding. When your upline and downline के रिश्ते से भी ऊपर जब आपका रिश्ता हो जाता है ना, your upline starts caring for you very much. ठीक है? Every day, here Arun is fighting for his life. Surekha is calling me, दीदी अपने business को संभाल लो, दीदी अपने business को संभाल लो. She came down 6 months later when Arun Bhai came back from the hospital. He was in a coma. She came down for 1 day to meet me. And she said, just imagine if Arun Bhai wakes up and he asks, Didi ka business kaisa hai? That will be the first question on his lips. And if I have to tell him, because you were sick, we have to shift it to Delhi, and Didi's business collapsed after that. Kya kahogi apne bhai ko? Ek sentence of Surekha's, kya kahogi apne bhai ko? झंझोड़ के रख दिया मेरे दिल को. And I decided, I promised Surekha, I'm going to take care of my business. I will 100% see to it that I will be one of your best downlines. I will come back with a bang. And friends, जब आप सोच लेते हो ना, कुछ भी अच्छा सोच लेते हो, तो आपके साथ कायनात काम करने लग जाती हैं. और आपको पता है मेरा comeback कैसा हुआ? 2 days later, I got a call from Raju DG and Vijay DG, right? And they told me, मैम हम सब मिल रहे हैं, हमें मोदी केयर को बहुत आगे लेके जाना है, हमें किसी भी मनी चेन सिस्टम्स को, हमारे नेटवर्क को डिस्टर्ब नहीं करने देना है. हम एक पिक्चर सब साथ देखने जा रहे हैं, आपको भी हम इनवाइट कर रहे हैं. We will have to work like a mission, we will have to work like a common cause to see that our network is saved. Modi Care will be #1. And we all went for a movie called Lagan. And from there onwards, we did a lot of brainstorming, and then came the 30 days classes. The 30 days classes जो हुए, वहां से मेरे नेटवर्क को बूस्ट मिला, वहां से मेरे माइंडसेट को बूस्ट मिला. और जब माइंडसेट आपका स्ट्रांग हो जाता है, कायनात भी आपका काम करने लग जाती है. यही मेरे साथ हुआ. The universe started to work for me. And my second innings, I am indebted to Raju, Vijay, Nina, Philip, who really supported me at that time. My second innings was again a dil se connection with everybody, right? My second inning was a connection with everybody. That is the time I started working as a common mission for the upliftment of every Modi Carean. That is the time I realized working together will always strengthen our bonds. And dear friends,
I started my journey once again. And then there was a Rock India program that was launched by Modi Care. Each leader was given one state to develop, and I was given Nepal to develop. And I started going to Nepal. How was I going to Nepal? Can you believe it? I used to take a flight to Delhi, Delhi to Guwahati, Guwahati to Kathmandu. At times, Maoist strike, suddenly I land up at the airport. I had to walk for kilometers because the Maoists had suddenly, एक strike call कर देते हैं, and I had to walk to my hotel bare feet with my luggage for kilometers together. ठीक है? I used to walk kilometers to the Modi Care office so that I could still meet up with people. I could do the meetings. It was tough, but I didn't give up. Every second, third trip of mine, I would have these issues. But I started to build Nepal. And when I started to build Nepal, एक दिन क्या हुआ, मैं फ्लाइट में बैठी थी और बादलों से घिरी भी थी फ्लाइट. बादल means clouds. There were a lot of clouds around me. And ऐसा लग रहा था कि उस क्लाउड्स में मैं अपने फ्यूचर को देख रही हूँ. सडनली क्लाउड्स हैं और मैं अपने आप को ऐसा लग रहा था कि मैं प्रॉब्लम्स, इश्यूज से घिरी हूँ. क्लाउड्स मुझे ऐसे चोक कर रहे हैं. एंड सडनली, the clouds just opened up. There was a crystal clear sky, and I felt that all my problems are vanished. This crystal clear sky is an indication for me that Sugra, go out, go out. We are ready for you. We are there for you, right? And friends, the day I decided, all the fog in my life has moved out. What happened? Yeah, success, big success started coming my way. People started joining me. My family life started to improve. We had load of new products, Intellectape, bracelets coming up, which started giving a load of, benefits to my husband. It looked as if everything good is happening for me. Every time I connected, I have some emotional reason to connect back to Modi Care. My emotional reasons to connect back to Modi Care was a driving force for me. हर बार मेरे लाइफ में कुछ होता, मैं मोदी केयर के साथ कनेक्ट करती. घर में कुछ इश्यूज होते हैं, मैं मोदी केयर ऑफिस चले जाती, घंटों वहां पे बैठती, मीटिंग्स अटेंड करती. एवरी मीटिंग हेल्प to clear that fog out of my mind. Every meeting helped me to take out those little viruses in my brain, the negative viruses in my brain. कुछ भी नेगेटिव होता, मैं मोदी केयर ऑफिस चली जाती और मीटिंग्स अटेंड करती, ट्रेनिंग्स अटेंड करती, अपने एक्शन को बढ़ाती और वहां से मुझे और सक्सेस मिलती. लोग कहते कि how is it you had so many issues, you had your husband's issue, then you had to take care of your children alone. How did you do it? Because I had Modi Care in my life. I had emotionally connected myself to Modi Care. For me, solace was Modi Care. अगर मुझे पीस चाहिए तो मोदी केयर, हैप्पीनेस चाहिए तो मोदी केयर. हर चीज रिवॉल्व होती थी मोदी केयर से. आप बिलीव नहीं करेंगे, मेरी बेटी कुछ when Arun Bhai picked up his black Mercedes in Bangalore, she was hardly about 6 or 7 years. Nishant Bhargava was also about the same age. They were best of friends, right? She went up to Arun Bhai and said, Arun Bhai, मम्मी को भी Mercedes Benz चाहिए. ठीक है? So Arun was taken aback. He didn't know what to answer this little child. And he said, yes, मम्मी को Mercedes Benz मिल जाएगी. ठीक है? बहुत जल्दी मम्मी को Mercedes Benz मिल जाएगी. And दोस्तों, मैं आपको क्या बताऊं, वो छोटी सी लड़की मुझे हर दिन कहती, मम्मी वो डायमंड रिंग मुझे चाहिए. I would say, बेटा आज अभी नहीं, फिर कभी. क्यों, पैसे नहीं है क्या? I would say, हाँ बेटा पैसे नहीं है, डायमंड रिंग बहुत एक्सपेंसिव होती है. And when we show the plan, कैसे होता है, वो गोले 0 0 0 सर्कल 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 बना के हम प्लान बताते. She would say, आपको क्या करना है, आपको तो सिर्फ वो सर्कल 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 बनाना है और आपके पास पैसा आ जाएगा. That is a small mind's brain working, कि आपको तो सिर्फ सर्कल 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 बनाना है और पैसे आ जाएंगे. देखिए अरुण और सुरेखा जी, आंटी है ना, कितने गोले बनाते हैं, इसीलिए उनके पास ज्यादा पैसा है. आप भी ना और ज्यादा गोले बनाइए, आपको भी पैसा आ जाएगा. वो छोटी सी बच्ची को पता था, मुझे जाना है, लोगों को प्लान बताना है, गोले बनाना है और लोगों को समझाना है कैसे ये प्लान वर्क करता है. That was another connection. Every time I looked at my child, I said, I have to give her the best. I have to give my son the best.
they have to be educated in the best of institutes, they have to get married in a very lavish way. और यही सपना एक ड्राइविंग फोर्स बनता गया मेरे लिए. ये इमोशनल बातें जो मेरी बच्चे मेरे साथ करते थे, एक मोदी केयर से और प्यार बढ़ता गया कि मोदी केयर है, इसीलिए मैं मेरे बच्चों के सपनों को पूरा कर पा रही हूँ. I am able to fulfill the dreams of my children. And friends, I started going further and further, right? And ultimately, let me tell you, as I was going further and further, okay, it became a common mission for me. I started seeing many people with issues, with problems which were even worse than mine. मेरे पास तो फिर भी पीछे कुछ पैसा रखा है, लोगों के पास तो पैसा भी नहीं था. तो मैंने एक कॉमन मिशन बना लिया, अपना एक कॉमन गोल बना लिया. भले वो किसी भी नेटवर्क के हैं, मुझे उन्हें सपोर्ट करना है, मुझे उन्हें हेल्प करना है आगे बढ़ने के लिए. और सबसे बड़ी बात फ्रेंड्स, जब मैं सबको हेल्प करूंगी तो मोदी केयर नंबर 1 बनेगा. और जब मोदी केयर नंबर 1 बनेगा, जब हम ऐसे पीछे पलट कर देखेंगे ना, दूर दूर तक या कोई कॉम्पिटिटर दिखना नहीं चाहिए हमारे लिए. कॉम्पिटिटर का तो नामो निशान भी ना हो. मोदी केयर को उस मुकाम पे पहुंचाना है, ये मेरा एक दिल से रिश्ता बन गया लोगों के साथ. I started to connect with everybody in India. Whoever needed me, I was always available to them. Today, let me share a story with you which motivates me a lot. Okay? Why a common mission is important to all of us. Why is it that I don't think only of my team? I think about everybody's team. I think about every Modi Karian in India. Right? मैं आप लोगों के साथ एक story share करना चाहूंगी. How many of you know World Cup? Okay? And we all love to have the World Cup in India. Okay? 2011, we did bring the World Cup home. But let's go a few years back. 2007. 2007 में क्या हुआ था? It was a disaster. Nobody wants to remember. 2007, we lost the World Cup. We didn't even go. We lost at the quarterfinals against Bangladesh. If anybody remembers cricket, right? अगर पेपर पे देखा जाए, we had one of the strongest teams, right? We had Sachin Tendulkar, we had Sehwag, we had Virat Kohli, we had such legends who were there with us. Everybody thought 2007 we will bring the World Cup back. But what happened? Quarterfinals we lost against Bangladesh and had to come back. When the cricketers came back, they were a very distressed lot. Why? Because if you remember, the press, treated them as if they were traitors, they were murderers. Their houses were pelted with stones. उनके effigies को जलाए गए, उनके posters को जलाए गए, cricketers को बाहर निकलने भी नहीं दिया जाता था. अब आया 2011. 2011 में क्या हुआ? 2011 में जब वर्ल्ड कप का टॉपिक शुरू हुआ, everybody was skeptical. Everybody remembered what happened in 2007, right? The captaincy went to Sachin Tendulkar, but Sachin Tendulkar refused to become the captain. He took the name of Virat Kohli, okay? And that was the time he had nothing to lose. He became the captain, and a coach was Gary Custon was the coach. And but one thing nobody knows is they had one more coach, which was a motivational coach, and he was Mike Horn. Mike Horn was an adventurist. Mike Horn एक adventurist थे. उन्होंने कहा जाता है his adventures were so dangerous that if he did not succeed in that adventure, he would die. Right? He traveled the North Pole all alone for months together in darkness, to the extent his fingertips were amputated because of frostbite. He circled the equator. Okay? He traveled across the equator, fishing and surviving on his own. He traveled the Amazon on his own. Okay? That was the person who was brought in as a motivational coach. Lot of motivation was done to the Indian team. And एक सवाल उनसे पूछा गया था, why do you want to win the World Cup? Some people said it is for my fans. Some cricketers said it is for the nation. Some said we want to take revenge for our 2007 fiasco. But one of them said,
we want to win the World Cup for Sachin Tendulkar, because this is going to be his career's last match, right? He has taken the cricket on his shoulders for the last 20 years. India is remembered because of Sachin Tendulkar. We want to give him something back as a memento to cherish lifelong. We want to win this match for Sachin Tendulkar. Now that became a common mission for the Indian cricketers. And that common mission pumped up a lot of energy. The spirits were high, and everybody knows 2011, the World Cup came into India because that was a common mission for everybody. Friends, today, if we can have a common mission in Modi Care, why can we not eradicate the competitors? ऐसा रहेगा, एक दिन आएगा मोदी केयर इतनी दूर निकल जाएगा कि हम पीछे पलट कर भी देखेंगे तो आपको कोई कॉम्पिटिटर नहीं दिखाई देगा. यही तो हो रहा है. What is Mission 1221? What is so many missions that each network, each leader is doing for you? These are the missions that actually आपको बॉन्ड कराता है आपकी टीम्स के साथ. आपको मोदी केरियन से बॉन्डिंग मिलती है, दिल से दिल मिलता है, क्योंकि हम सब एक कॉमन मिशन पे काम कर रहे हैं, राइट? और फ्रेंड्स, एक चीज मैं आज आपको बता दूं जो मुझे बहुत बहुत दिल को छूता है. एक ऐसी स्टोरी जो सच्चाई है, रियलिटी है, जो मैं आप लोगों के साथ शेयर करूंगी मेरे एक डाउनलाइन की. 2005 में जब मेरा नेटवर्क बिल्कुल बिखर गया था, मेरा 8 to 9 लाख बीवी से नीचे आ गया था 16 to 17,000 बीवी. Can you imagine? How many of you will stick around? Tell me that. You would say this doesn't work. मैं जा रहा हूँ. You will quit. But I was not a quitter. For me, Surekha and Arun mattered so much that I had to make a comeback. And when I was making a comeback, I decided I'm not going to start in Bangalore. That emotional attachment, whenever I went to the office, I would just start crying. Okay? I would get depressed. And that is the time I decided to shift to Hyderabad. And I started Hyderabad, right? And a year later, I met Mr. Chakrapani, who is my downline. 1997, 98, he had already joined Modi Care. He was doing very well for himself. He had given up Modi Care. He had also gone into some money chain systems. I had seen him driving the business single-handedly then. And he came up to me and said, Sugra ma'am, I've been following you from a very long time. If I have to start my second innings, I'm starting under you. I said, Chakrapani, I don't know what I'm going to do, because at the moment, I don't know how much I'll be able to support you because you were very successful. He said, whatever it is, I'm doing Modi Care with you or I'm not doing Modi Care at all. He joined me, and 6 years he worked with me. Believe me, I couldn't have got a better leader than him, right? His passion was, I will be the first GBD of Andhra and Telangana. I will be the first GBD of Andhra and Telangana. And I used to help him, support him to develop his business. Very closely we worked. He would call me Didi. ठीक है? Every day, Didi, मेरा एक ही mission है कि मैं इतना पैसा कमाऊं. मेरे माँ बाप 80, 90, 80, 85 years के हैं. मैंने उनके लिए शादी भी नहीं की है. मैं अपने माँ बाप को बहुत सुखी देखना चाहता हूँ. मैं बहुत पैसा कमाना चाहता हूँ. मैंने बहुत नुकसान भी करे हैं मनी चेन सिस्टम्स में, रियल एस्टेट में जाकर, पर मोदी केयर से मैं बड़ा पैसा कमाना चाहता हूँ. यही उसके वर्ड्स हुआ करते थे. और फ्रेंड्स, अचानक 2019 December, suddenly he met with a brain hemorrhage and he passed away. Right? It was a very strong blow to me. Again, a very strong blow, because I was very closely attached to him and I was really working hard with him, and he was the one who gave me a lease in Hyderabad and Sikandrabad for me. Right? और फ्रेंड्स, आज अगर मैं आप लोगों को बताऊं, वो नहीं है, तब भी उनके नेटवर्क में 2,50,000, 2,70,000 उनके माँ बाप को जाता है, क्योंकि ये बिजनेस उनके बड़े भाई को ट्रांसफर हो गया है माँ बाप की देखरेख करने के लिए. जस्ट इमेजिन, इट इज सो टचिंग. ठीक है, कि आई एम एबल टू हेल्प अ फैमिली. मर के वो चला गया है, पर उनकी फैमिली में इतना पैसा जा रहा है. और इस महीने आई एम सो हैप्पी कि जो समीर जी ने ट्रैवल फंड देने का वादा किया है, अगर ये इस महीने आ जाए तो उनका चेक तकरीबन 7 लाख रुपए के करीब हो जाएगा. 7 lakhs.
I think it'll be around 6,70,000 to 80,000. Just imagine, is this not a peace for you? Okay, one family is surviving because you joined Modi Care, you brought that person into Modi Care, and that connection, that attachment is helping one family to survive. Like this, imagine how many families you can actually uplift because of Modi Care. Is this not a dil se biggest reason to do Modi Care? And the most important reason to do Modi Care for me is our mentor, Mr. Sameer Modi. उनके बारे में क्या कहें दोस्तों, उनके लिए तो जीने मरने के लिए भी हम सब तैयार हैं. समीर मोदी जी का एक टच, और वो कहते हैं I am there for you is enough to do Modi Care 100 times more than what we are doing today, million times more than what we are doing today. Friends, मुझे याद है दुबई में कहीं से उनको पता चला कि न केवल मेरे हस्बैंड, मेरे बेटे का भी कोई हेल्थ इश्यूज चल रहा है, right? He called me on stage and he asked everybody to make a prayer for me. He said, how do you keep smiling? I don't know. I can only see an aura around you, right? And I am inspired. This smile of yours, Sogra, always keep it. Don't let anything snatch away that smile of yours. And remember one thing, I am always there. And he patted my shoulder. He put his arms around me and said, remember one thing, आधी रात को भी मेरी जरूरत पड़ जाए, मैं आपके लिए एक कॉल पे आपके लिए अवेलेबल हूँ. Who is going to tell you this? एक इंसान 68,000 करोड़ का मालिक आपको आके कह रहा है कि मैं आपके लिए हूँ, तो आप सोच के देखिए, हम उनके लिए खड़े नहीं रहेंगे, हमेशा खड़े रहेंगे. ये समीर मोदी जी का अटूट बंधन जो हमारे साथ बन गया है, आप सबके साथ जो मेरा अटूट बंधन बन गया है, किस किस के नाम लूं मैं? कर्नाटका से अगर नाम लेने बैठूं तो बहुत सारे नाम हैं और छूट भी जाएंगे जिन्होंने मेरी लाइफ में बहुत सारा कंट्रीब्यूशन किया है. चंद्रू, शालिनी, राजू, विजय, नीना, फिलिप, मंजुनाथ शेट्टी, then Srinivas, then Arun, then Santosh Shetty. किस किस के नाम लूं मैं, right? जिन्होंने मेरी लाइफ में कंट्रीब्यूट किया है. नटराज जी, जगदीश जी, हमारे सीनियर मोस्ट लीडर्स हैं जो एक पिलर ऑफ स्ट्रेंथ बन के मेरे साथ खड़े रहे. हर बार राजू, विजय, नीना, फिलिप एक ही बात कहते हैं, मैम वी आर देयर फॉर यू, मैम वी आर देयर फॉर यू, मैम वी आर देयर फॉर यू. कौन कहता है, किस जगह पे ये मिल सकता है? कोई जॉब में नहीं, कोई बिजनेस में नहीं, हर कोई एक दूसरों के काट में रहता है. और मोदी केयर है जहां से दिल मिले हैं. मैनेजमेंट ऑफ मोदी केयर every time inspiring us to go forward, right? किस किस का नाम लूं मैं? ठीक है, मंजू, श्रीनाथ, right? Rijal sir, Shafi bhai, Subrato sir, Rahul sir, Prashant Prem sir, and what about the staff who's back end working continuously for us? ठीक है, ये दिल से हमें मिलाती नहीं है तो क्या करती है? और आज मंजुनाथ जी, कितना शुक्रिया अदा करूं कि once again you have brought back such memories for me, such memories with tears in my eyes. I can only say, thank God, Modi Care is there for me. Modi Care is there for me. I am blessed to have all of you in my life. And trust me, I'm always there for all of you. One thing, let me tell you today, right? Something that I really want to share with you, Nokia rejected Android. Yahoo rejected Google. And Kodak turned down digital cameras. ठीक है? Blockbuster rejected Netflix. And many people rejected Modi Care. Just see where they are. People who rejected Modi Care, who went away to other companies, who went away into money chain systems. Where are they? And today with Corona also, rightly said, Corona breaks India, Modi Care makes India. So friends, with this, I have lots more to talk about, but we have very short time, right? Once again, I will surely meet up with you to share many of my experiences. Yeah, lots and lots of experience, very emotional attachments, emotional moments that I have to share with all of you, right? Definitely we'll meet up again. And with this, thank you so much to listen to me. I'm sorry, मेरी Kannada उतनी नहीं है, strong नहीं है, or I cannot talk in Kannada, but very shortly I'll learn Kannada and come back for all of you in Kannada. With this, let me hand it back to Manjunath ji. Manju sir, it's all yours.
Thank you, ma'am. Thanks a lot. Few stories. Actually, I had a goosebump. ಸುಮಾರು ಜನಕ್ಕೆ ಕೆಲವು ಸ್ಟೋರಿ ನೀವು ಕೇಳ್ತಾ ಕೇಳ್ತಾ ಗೂಸ್ಬಂಪ್ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ, ರೋಮಾಂಚನ ಆಗಿರ್ಬೋದು ಅನ್ಕೋತೀನಿ. ಕೆಲವು ಇನ್ಸಿಡೆಂಟ್ ಅವ್ರು ಕನೆಕ್ಟ್ ಮಾಡಿದಾಗ ಇಲ್ಲಿ ಸುಬ್ರಹ್ಮಣ್ಯನ್ ಮೇಡಮ್ ಅವ್ರು ಆಲ್ರೆಡಿ ಹೇಳ್ದಂಗೆ ಎಂಟೈರ್ ಮೋದಿ ಕೇರ್ ಅವರು ಹಾರ್ಟ್ ಇಂದಾನೆ ಮಾಡ್ತಾ ಇರೋದು. ದುಡ್ಡುಗೋಸ್ಕರ ಅಂತ ಯಾವತ್ತೂ ಕೂಡ ಮಾಡ್ಬೇಕಾಗಿರಲ್ಲ, ಯಾಕಂತ ಹೇಳಿದ್ರೆ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಆಲ್ರೆಡಿ ಇದೆ. ಸೊ ಫ್ಯಾಮಿಲಿಗೆ ದುಡ್ಡಿನ ಅವಶ್ಯಕತೆಗಿಂತ ಬೇಸಿಕಲಿ ಅವ್ರ ಫ್ಯಾಮಿಲಿಗೆ ಬೇಕಾಗಿದ್ದು ನಿಜವಾದ ಒಂದು ಪ್ರೀತಿ, ಆ ಒಂದು ಬಾಂಡಿಂಗ್ ಏನಿದೆ ಈ ಒಂದು ಮೋದಿ ಕೇರ್ ಇಂದ ಸಿಕ್ಕಿತ್ತು, ಅದಕ್ಕೆ ಅವ್ರು ಉಳ್ಕೊಂಡಿದ್ದು. ಸೊ ಇದು ಬಂದಿದ್ದು ಅರುಣ್ ಭಾರ್ಗವ್ ಸರ್ ಕಡೆಯಿಂದ, ಆಮೇಲೆ ಸುರೇಖಾ ಮ್ಯಾಮ್ ಕಡೆಯಿಂದ. ಅವರು ಬ್ಯಾಂಗ್ಳೂರ್ ಬಂದು ಇವರು ಅವ್ರಿಗೆ ಸಹಾಯ ಮಾಡಿರೋದೇ, ಇವನ್ ಮನೆ ತಗೊಳ್ಳೋದಕ್ಕೂ ಹೆಲ್ಪ್ ಮಾಡಿ, ಅದಾದ್ಮೇಲೆ ಕರ್ನಾಟಕದಾಗ ಅವರ ಒಂದು ಡೆವಲಪ್ಮೆಂಟ್ಗೆ ಇವರು ಇಬ್ರು ಜೊತೆಗೆ ವರ್ಕ್ ಮಾಡಿ ಒಂದು ಸ್ಟೇಜ್ ಫಿಯರ್ ಇಲ್ಲ ಅಂತ ಹೇಳಿದ್ರೆ ಇವನ್ ಡ್ರೀಮ್ ಬಿಲ್ಡಿಂಗ್ ಇಲ್ಲ ಹೇಳೋದಕ್ಕೂ ಕೂಡ ಆಗದೆ ಇರುವಂತವ್ರು. ಸೊ ವೆರಿ ಇಂಟ್ರೋವರ್ಟ್ ಅಂತ ಹೇಳಿದ್ರೆ ಬೇಸಿಕಲಿ ನನಗೆ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ. ಸೊ ಜಾಸ್ತಿ ಮಾತಾಡದೇ ಇರೋರು, ಇಲ್ಲ ಅಂತ ಹೇಳಿದ್ರೆ ಏನಂತಾರೆ ಶಾಯಿ ಇರೋ ಅಂತವ್ರು, ಅಂತ ಒಂದು ಪರ್ಸನಾಲಿಟಿಯಿಂದ ಇವಾಗ ಇಷ್ಟು ಜನದ ಮುಂದೆ ಆರಾಮಾಗಿ ಮಾತಾಡುವಂತ ಒಂದು ಲೆವೆಲ್ಗೆ, ಸಾವಿರಾರು ಜನದ ಮುಂದೆ ಆರಾಮಾಗಿ ಮಾತಾಡೋದಂತ ಒಂದು ಲೆವೆಲ್ ಬಂದಿದ್ದಾರೆ. ಸೊ ಒನ್ ಆಫ್ ದಿ ಪ್ರೈಮ್ ತುಂಬಾ ಇಂಪಾರ್ಟೆಂಟ್ ರೀಸನ್ ಅವರು ಹೇಳಿದ್ದು, ಅವರ ಅಪ್ಲೈನ್ ಸುರೇಖಾ ಮ್ಯಾಮ್ ಅಂಡ್ ಭಾರ್ಗವ್ ಅವರು ಅವರ ಜೊತೆಗೆ ವರ್ಕ್ ಮಾಡಿರೋದು. ಸೊ ಕೆಲವು ಇನ್ಸಿಡೆಂಟ್ ಹೇಳಿದ್ರು, ಗೋಲ್ ಇವ್ರು ಬರೀದೆ ಅಂದಾಗ ಇವನ್ ಡೈರೆಕ್ಟ್ ಆಗಿ ಸುರೇಖಾ ಮ್ಯಾಮ್ ಬೈದು ಹೇಳ್ಸಿದ್ದಾರೆ ಅಂತ. ಸೊ ಆನ್ ಸ್ಟೇಜ್ ಕೋಪ ಮಾಡ್ಕೊಂಡು ಕೂಡ ಹೇಳಿದ್ದಾರೆ. ಸೊ ನೀ ಬರೀಲಿಲ್ಲ ಅಂತ ಹೇಳಿದ್ರೆ ಹೋಗು ಅಂತಾನೂ ಕೂಡ ಹೇಳಿದ್ದಾರೆ. ಆತರ ಒಂದು ಸ್ಪೆಷಲ್ ಬಾಂಡಿಂಗ್ ಶೇರ್ ಮಾಡಿದ್ರು, ಅದಕ್ಕೆ ಹೇಳಿದ್ದಾರೆ. ಹಾಗೇನೆ ಬಿಲೀಫ್ ಇತ್ತು, ಅದಕ್ಕೆ ಹೇಳಿದ್ದಾರೆ. ಓಕೆ, ಸೊ ಸುಮಾರು ಜನ ಹೇಳ್ತಾರೆ ಸರ್ ನನ್ನ ಅಪ್ಲೈನ್ ಬೈತಾರೆ ಸರ್ ಅಂತ. ಸೊ ಬೈದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದಕ್ಕೆ ಬೈತಾರೆ. ಸೊ ಅದ್ರಲ್ಲೂ ಕೂಡ ಒಳ್ಳೇದಿರುತ್ತೆ. ಸೊ ಆತರ ಒಂದು ಅರ್ಥ ಮಾಡ್ಕೊಂಡು ಈ ತರ ಡೆವಲಪ್ ಆಗಿದ್ದಾರೆ. ಸೊ ಈವನ್ ನೇಪಾಳಕ್ಕೆ ಹೋಗ್ಬೇಕಾದ್ರೆ ಈ ತರ ಒಂದು ಎಲ್ಲೂ ಕೂಡ ಹೊರಗಡೆ ಹೋಗದೆ ಇರುವಂತ ಪರ್ಸನ್ 2-3 ಫ್ಲೈಟ್ ನ ಕ್ಯಾಚ್ ಮಾಡ್ಕೊಂಡು ಹೊರ ದೇಶಕ್ಕೆ ಹೋಗಿ ಅಲ್ಲೂ ಕೂಡ ವರ್ಕ್ ಮಾಡಿ, ಸೊ ಅಲ್ಲೂ ಕೂಡ ಇನ್ಸಿಡೆಂಟ್ ಹೇಳಿದ್ರು. ಫ್ಲೈಟ್ ನ ಖುದ್ದಾಗಿ ಹೋಗ್ತಾ ಇದ್ರು. ಫ್ಲೈಟ್ ಅದಾದ್ಮೇಲೆ ನಾರ್ತ್ ಇಂಡಿಯಾದಲ್ಲಿ ಕೆಲವು ಸತಿ ಏನಾದ್ರೂ ಸ್ಟ್ರೈಕ್ ಏನಾದ್ರು ಆದಾಗ ಎಲ್ಲೂ ಕೂಡ ಟ್ಯಾಕ್ಸಿ ಆಟೋ ಸಿಗದೆ ಇದ್ದಾಗ ನಡ್ಕೊಂಡು ಹೋಗ್ತಾ ಇದ್ರು. ಮೋಸ್ಟ್ ಕಿಲೋಮೀಟರ್ಸ್ ಅಷ್ಟು ನಡೆದು ಬಿಸ್ನೆಸ್ ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಇವಾಗ ನಮಗೆ ಬೈಕು ಇಲ್ಲ ಕಾರ್ ಇಲ್ಲ ಅಂತ ಹೇಳಿದ್ರೆ ಓಡಾಡೋದಕ್ಕೆ ಕಷ್ಟ ಅಂತಾರೆ. ಸೊ ಅಂತವರಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ ಲೀಡರ್ಸ್ ಎಲ್ಲ, ಮೋಸ್ಟ್ ಆಫ್ ಅವರ್ ಸೀನಿಯರ್ ಲೀಡರ್ಸ್ ಆಕ್ಚುಲಿ ಇವನ್ ನೆನ್ನೆನೂ ಕೂಡ ಪ್ರಭಾ ಮೇಡಮ್ ಹೇಳ್ತಾ ಇದ್ರು. ಸೊ ಬಸ್ ಅಲ್ಲಿ ಇಲ್ಲಾಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೇಗೆ ಹೋಗ್ತಾ ಇದ್ರು ಅಂತ. ಅದೇ ತರ ಇವತ್ತು ಸುಬ್ರಹ್ಮಣ್ಯನ್ ಮೇಡಮ್ ಕೂಡ ನಡ್ಕೊಂಡು ಓಡಾಡಿದ್ದಾರೆ. ಇಲ್ಲ ಆಫೀಸ್ ನಡ್ಕೊಂಡು ಹೋಗೋದು, ಇಲ್ಲ ಹೋಟೆಲ್ ನಡ್ಕೊಂಡು ಹೋಗೋದು, ಇಲ್ಲ ಅಂತ ಹೇಳಿದ್ರೆ ಇವನ್ ಏರ್ಪೋರ್ಟ್ ತನಕ ಹೋಗೋದು ಡೆವಲಪ್ ಮಾಡೋದಕ್ಕೆ, ಟೀಮ್ ಡೆವಲಪ್ ಮಾಡೋದಕ್ಕೆ. ಅದೊಂದು ಇನ್ಸಿಡೆಂಟ್ ಹೇಳಿದರು. ಅದಾದ್ಮೇಲೆ ಇನ್ನೊಂದು ಅವರ ನನಗೆ ತುಂಬಾ ಟಚಿಂಗ್ ಆಗಿದ್ದು ಒಂದು ಸ್ಟೋರಿ ಅಂತ ಹೇಳಿದ್ರೆ, ಅವರ ಡೌನ್ಲೈನ್ ಚಕ್ರಪಾಣಿ ಅವರು ನಮ್ಮ ಆಂಧ್ರ ಪ್ರದೇಶದಲ್ಲಿ ಇದ್ದಿದ್ರು, GBD ಆಗಿದ್ರು. 2019 ಅಲ್ಲಿ ಅವರ ಡೆತ್ ಆಯ್ತು. 2019 ಡೆತ್ ಆಗೋದಕ್ಕಿಂತ ಮುಂಚೆ ಅವ್ರು ಆಕ್ಚುಲಿ ಬ್ಯಾಚುಲರ್ ಆಗಿದ್ರು, ಮದುವೆ ಆಗಿರ್ಲಿಲ್ಲ. ಯಾತಕ್ ಮದುವೆ ಆಗಿರ್ಲಿಲ್ಲ, ಬೇಸಿಕಲಿ ಓನ್ಲಿ ಅವರ ಒಂದು ಪೇರೆಂಟ್ಸ್ ನೋಡ್ಕೋಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಅವ್ರು ಮದುವೆ ಆಗಿರ್ಲಿಲ್ಲ. ಪೇರೆಂಟ್ಸ್ಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಇದ್ರು. ಸೊ ಕಷ್ಟ ಕೊಟ್ಟಿದ್ದೀನಿ, ಅಟ್ಲೀಸ್ಟ್ ಮೋದಿ ಕೇರಿಂದ ಆದ್ರೂ ಸ್ವಲ್ಪ ಅವರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಜಾಯಿನ್ ಆಗಿದ್ದ ಚಕ್ರಪಾಣಿ ಒಂದು ಒಳ್ಳೆ ಲೆವೆಲ್ಗೆ ಹೋಗಿ ಒಂದು ಒಳ್ಳೆ ಇನ್ಕಮ್ ಕೂಡ ಮಾಡಿದ್ರು. ಅದಲ್ದಿರ ಸುಮಾರು ಜನಕ್ಕೆ ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮುಂದೆ ಏನು ನಾನು ಇಲ್ಲ ಅಂತ ಹೇಳಿದ್ರೆ ಏನು ಅಂತ ಯಾವಾಗ್ಲೂ ಇದ್ದೇ ಇರುತ್ತೆ, ಫ್ಯಾಮಿಲಿ ಏನಾಗತ್ತೆ ಅಂತ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನಾವಿಲ್ಲ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿಗೆ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಡಿಸೆಂಟ್ ಇನ್ಕಮ್ ಚಕ್ರಪಾಣಿ ಅವರ ಫ್ಯಾಮಿಲಿಗೆ ಹೋಗ್ತಾ ಇರೋದು ಮೋರ್ ದೆನ್ 2 lakh, 2 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಡೆತ್ ಆದ್ಮೇಲೂ ಕೂಡ ಅವರ ಫ್ಯಾಮಿಲಿಗೆ ಪಾಸ್ ಆಗ್ತಾ ಇದೆ. ಸೊ 2 to 2.5 lakh rupees ಇನ್ಕಮ್ ಡೆತ್ ಆದ್ಮೇಲೆ ಇವಾಗ ಬರ್ತಾ ಇದೆ. ಈ ಎಂಟೈರ್ 2020 ಕೂಡ ಬಂದಿದೆ, ಈ ವರ್ಷನೂ ಕೂಡ ಬರುತ್ತೆ. ಈ ನಂಬರ್ ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಸೊ ಇದು ಇವನ್ ಸುಮಾರು ಜನ ಲೀಡರ್ಸ್ ಇವಾಗ ಸೀನಿಯರ್ ಆಗಿರೋದ್ರಿಂದ, ಸೊ ಸುಮಾರು ಜನದ್ದು ಇದೇ ತರ ಆಗಿದೆ. ಸೊ ನಂಬರ್ ಪರ್ಮನೆಂಟ್ ಆಗಿದೆ, ಇದು ಜನರೇಷನ್ ಗೆ ಪಾಸ್ ಆಗತ್ತೆ. ನೀವು ಕೊಡುವಂತದ್ದು ಫ್ಯಾಮಿಲಿಗೆ ಅಂತ ನಾವೇನ್ ಮಾಡ್ತಾ ಇದೀವಿ ಅದು ಪಾಸ್ ಆಗತ್ತೆ. ಸೊ ಚಕ್ರಪಾಣಿ ಅವರ ಫ್ಯಾಮಿಲಿಗೆ ಈ ತರ ಒಂದು ಒಳ್ಳೆ ಇನ್ಕಮ್ ಕೂಡ ಹೋಗೋದಿಲ್ಲ. ಈ ಮಂತ್ ಸಮೀರ್ ಸರ್ ಏನು ಅನೌನ್ಸ್ ಮಾಡಿದ್ದಾರೆ,
ಟ್ರಾವೆಲ್ ಫಂಡ್ ಕಂಪ್ಲೀಟ್ ಆಗಿ ಇಶ್ಯೂ ಆಗುತ್ತೆ ಅಂತ. ಆ ಒಂದು ಟ್ರಾವೆಲ್ ಫಂಡ್ ನ ಸೇರಿಸಿ ಅವರ ಇನ್ಕಮ್ ಕೂಡ ಎಲ್ಲ ಆಡ್ ಮಾಡಿ ಆಲ್ಮೋಸ್ಟ್ 7 ಲಕ್ಷ ರೂಪಾಯಿ ಚಕ್ರಪಾಣಿ ಅವರ ಫ್ಯಾಮಿಲಿ ಹೋಗ್ತಾ ಇದೆ. ಸೊ ಚಕ್ರಪಾಣಿ ಅವರು ನಮ್ಮ ಜೊತೆ ಇಲ್ಲ, ಆದ್ರೂ ಕೂಡ ಅವ್ರು ವರ್ಕ್ ಮಾಡಿ ಒಂದು ಒಳ್ಳೆ ಟೀಮ್ ನ ಕಟ್ಟಿ, ಒಂದು ಒಳ್ಳೆ ಬಿಸ್ನೆಸ್ ಎಂಟರ್ಪ್ರೈಸ್ ನ ಕಟ್ಟಿ, ಆ ಬಿಸ್ನೆಸ್ ಇವಾಗ ರಿಟರ್ನ್ಸ್ ಕೊಡ್ತಾ ಇದೆ. ಸೊ ಇದು ಮೋದಿ ಕೇರ್ ಅಂತ ಹೇಳಿದ್ರೆ ಯಾತಕ್ಕೆ ಇದು ಹಾರ್ಟ್ ಟಚ್ ಆಗುತ್ತೆ. ನಾವಿಲ್ಲ ಅಂತ ಹೇಳಿದ್ರು ಸುಮಾರು ಜನ ಯಾತಕ್ಕೆ ಇದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಬಿಗ್ ರೀಸನ್. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ನಂಬರ್ ಏನಾಗುತ್ತೆ ಎಲ್ಲ ನಮ್ಮ ಫ್ಯಾಮಿಲಿ ಏನಾಗುತ್ತೆ. ಸೊ ಡೈರೆಕ್ಟ್ ಆಗಿ ಸುಗ್ರಾಮೀನ್ ದೀದಿ ಅವರು ಶೇರ್ ಮಾಡಿದ್ದಾರೆ. ಅವರ ಟೀಮಲ್ಲಿ ನಡೆದಿರೋದು, ಕರ್ನಾಟಕದಲ್ಲೂ ಕೂಡ ನಡೆದಿದೆ ಅದು. ಸೊ ಇವನ್ ಕೇರಳದಲ್ಲೂ ಕೂಡ ನಡೆದಿದೆ, ಅದು ಕೂಡ ನಿಮಗೆ ವೆರಿ ಶಾರ್ಟ್ಲಿ ಗೊತ್ತಾಗುತ್ತೆ. ಸೊ ಇವನ್ ಅವರ ಒಂದು ಬಾಂಡಿಂಗ್ ಇವನ್ ಸಮೀರ್ ಸರ್ ಕೂಡ ಜೊತೆ ಹೇಳಿದ್ರು. ಸಮೀರ್ ಸರ್ ಅವರ ಒಂದು ಬಾಂಡಿಂಗ್, ಅವರ ಒಂದು ನಗು ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಖುಷಿ ಹೀಗೆ ನೋಡ್ಕೋತಾ ಇರಿ, ಇದೇ ತರ ಇಟ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಯಾವಾಗ್ಲೂ ಎನ್ಕರೇಜ್ ಮಾಡ್ತಾ ಇರ್ತಾರೆ ನಮ್ಮ ಸಮೀರ್ ಸರ್. ಹಾಗೇನೆ ಸಮೀರ್ ಸರ್ ಕ್ಯಾರಿ ಮಾಡುವಂತ ಒಂದು ಗ್ರೇಟ್, ಎಲ್ಲಾರು ಕೂಡ ಚೆನ್ನಾಗಿರ್ಬೇಕು. ಅವ್ರಿಗೂ ಕೂಡ ದುಡ್ಡು ಎಲ್ಲಾನು ಕೂಡ ಇದ್ರು ಕೂಡ ನಮ್ ಜೊತೆ ಯಾತಕ್ಕೆ ನಮ್ಮ ಕನ್ಸಲ್ಟೆಂಟ್ ಈ ತರ ಒಂದು ಬಾಂಡಿಂಗ್ ಯಾತಕ್ಕೆ ಬೆಳೆಸ್ಬೇಕು. ಸೊ ಅದ್ರಲ್ಲಿ ನಮ್ಮ ಸಮೀರ್ ಸರ್ ಬಗ್ಗೆ ಹೇಳುತ್ತೆ, ಯಾತಕ್ಕೆ ಒಂದು ಮೋದಿ ಕೇರ್ ಅಂತ ಹೇಳಿದ್ರೆ ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಇದು ನಮ್ಮ ನಿಜವಾದ ಒಂದು ಫ್ಯಾಮಿಲಿ ಬೆಳೆಸ್ಲಿ ಅಂತ. ಸೊ ಇದು ನಾನು ಶಾರ್ಟ್ ಆಗಿ ಅವ್ರು ಹೇಳಿದ್ನ ಎಲ್ಲಾನು ಹೇಳೋ ಆಗಿದ್ರೆ ಓನ್ಲಿ ಪಾಯಿಂಟ್ಸ್ ನ ನಿಮ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸತಿ ಬೇಕಾದ್ರೆ ಇದು ಫೇಸ್ಬುಕ್ ಅಲ್ಲಿ ಕೇಳಿ, ಇನ್ನೊಂದ್ಸತಿ ಕೇಳಿ. ಯಾವತ್ತೂ ಕೂಡ ಈ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅನ್ಕೋಬಿಡಿ. ಮೈಂಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಅರ್ಥ ಆಗಲ್ಲ. ವೆರಿ ಸಿಂಪಲ್ ಆಗಿ ಆರಾಮಾಗಿ ನಿಮ್ಗೆ ಕನೆಕ್ಟ್ ಮಾಡಿದ್ರೆ ಇನ್ನೊಂದ್ಸತಿ ಬೇಕಾದ್ರೆ ಕೇಳಿ. ಸೊ ಒಂದು ಸ್ಪೆಷಲ್ ಸ್ಟೋರೀಸ್ ಸುಗ್ರಾಮೀನ್ ದೀದಿ ಅವರು ಕನೆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರು ಆಲ್ರೆಡಿ ಮಾಡ್ತಾ ಇರೋದು ಈ ಹೆಸರಿಗೆ ಕೊಟ್ಟಿರೋ ತರ ಮೋದಿ ಕೇರ್ ದಿಲ್ಸೆ, ಅವ್ರು ಆಲ್ರೆಡಿ ದಿಲ್ಸೆಯಿಂದನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಸೆಷನ್ಗೆ ಅವ್ರನ್ನ ಕರೆದಿದ್ದು. ಸೊ ಥ್ಯಾಂಕ್ ಯು ಸುಗ್ರಾ ದೀದಿಜಿ, thanks a lot. Welcome sir, welcome Manju sir. Thank you for translating it. Absolutely right. Thank you ma'am. Today I'm calling you Didi, so you don't have to call me sir. You can Thank you Manju, thank you so much. Thank you ma'am. We'll connect very soon in the office. We'll meet very soon. Yes we will Manju. Thank you ma'am, thanks a lot and have a most welcome and love you Karnataka, love you yes. You South India. Thank you ma'am. ಸೊ ಇವಾಗ ನಮ್ಮ ಒಂದು ಇನ್ನೊಬ್ರು ಸೀನಿಯರ್ ಲೀಡರ್, ಸೊ ಎಷ್ಟು ಕಷ್ಟಪಟ್ಟು ಬಿಸ್ನೆಸ್ ನ ಡೆವಲಪ್ ಮಾಡಿದ್ದಾರೆ. ಬರೀ ನಮ್ಮ ಸ್ಟೇಟ್ ಮಾತ್ರ ಅಲ್ಲ, ಬೇಕಾದಷ್ಟು ಸ್ಟೇಟ್ ಅಲ್ಲಿ ಡೆವಲಪ್ ಮಾಡಿದ್ದಾರೆ. ಸೊ ಡೆವಲಪ್ ಮಾಡ್ತಾ ಖುಷಿ ಆಗಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ದುಡ್ಡು ಎಲ್ಲಾನು ಇತ್ತು, ಆದ್ರೂ ಕೂಡ ಖುಷಿಗೋಸ್ಕರ ಮಾಡ್ತಾ, ಎಂಜಾಯ್ ಮಾಡ್ತಾ, ಅವ್ರಿಗೋಸ್ಕರ ಮಾತ್ರ ಅಲ್ಲ, ಇವಾಗ ಡೌನ್ಲೈನ್ಸ್ ಇಲ್ಲ, ಡೌನ್ಲೈನ್ಸ್ ಮಾತ್ರ ಅಲ್ಲ, ಬೇರೆ ಟೀಮ್ ಕೂಡ ಡೆವಲಪ್ ಆಗ್ಲಿ ಅಂತ ಇಟ್ಕೊಂಡಿರುವಂತ ಒಂದು ಮನ್ಸಿತ್ತು. ಅದಕ್ಕೇನೆ ನಾವು ಅವ್ರನ್ನ ಕನೆಕ್ಟ್ ಮಾಡಿದ್ದು ಫ್ರಮ್ ಹಾರ್ಟ್. ಓಕೆ, ಸೊ ಮತ್ತೆ ನಾಳೆ ಯಾರು ಕನೆಕ್ಟ್ ಮಾಡೋಣ ಅಂತ ನೋಡೋಣ. ಸೊ ನಾಳೆ ನಮ್ಮ ಜೊತೆ ಇನ್ನೊಬ್ರು ಲೀಡರ್ ಬರ್ತಾ ಇರೋರು ಟೀಚರ್. ಸೊ ನಮ್ಮ ಜೊತೆ ನಾಳೆ ಟೀಚರ್ ಬರ್ತಾ ಇದಾರೆ, ನಮ್ಮ ಸಂಧ್ಯಾ ಮೇಡಮ್, ಅದ್ರ ಜೊತೆಗೆ ಕೃಷ್ಣಮೂರ್ತಿ ಸರ್. ಸೊ ಇವರು ಕೂಡ ನಮ್ಮ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಲೀಡರ್, ನಮ್ಮ ಕಷ್ಟದ ಟೈಮ್ ಅಲ್ಲಿ ಜೊತೆಗೆ ನಿಂತ್ಕೊಂಡಿದ್ದ ಲೀಡರ್. ಸೊ ಸುಮಾರು ಜನಕ್ಕೆ ಇವ್ರ ಬಗ್ಗೆ ಗೊತ್ತಿರುತ್ತೆ, ಆದ್ರೆ ಅವರ ಜರ್ನಿ ಹೇಗಿತ್ತು, ಅದರಲ್ಲೂ ಎಷ್ಟು ಸಿಂಪಲ್ ಆಗಿ ಅವರ ಒಂದು ಕಷ್ಟನ ತಗೊಂಡು ಹೇಗೆ ಡೆವಲಪ್ ಮಾಡಿದ್ರು ಅದನ್ನ ನಾಳೆ ಕೇಳೋಣ. ಸೊ ನಾಳೆ ಕೇಳೋದಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಕ್ವಶನ್ ಯೋಚನೆ ಮಾಡೋದಕ್ಕೆ. ಜಸ್ಟ್ ಇನ್ ಕೇಸ್ ಸಮೀರ್ ಸರ್ ನಿಮ್ಗೆ ಫೋನ್ ಮಾಡಿ, ಸೊ ಸುಗ್ರಾಮೀನ್ ದೀದಿ ಅವ್ರು ಹೇಳಿದ್ರು ನನ್ನ ಜೊತೆ ಯಾವಾಗ್ಲಾದ್ರೂ ಸರಿ ನೈಟ್ ಫೋನ್ ಮಾಡಿದ್ರು, ಏನಾದ್ರು ತೊಂದರೆ ಇದ್ರೆ ನೈಟ್ ಆದ್ರೂ ಫೋನ್ ಮಾಡು, ನೋ ಇಶ್ಯೂಸ್ ಅಂತ ಸಮೀರ್ ಸರ್ ಹೇಳಿದ್ರು ಅಂತ. ಸೊ ಇಲ್ಲಿ ಒಬ್ರು ಪರ್ಸನ್ ಇದಾರೆ ನಮ್ಮ ಕರ್ನಾಟಕದಲ್ಲಿ. ಸಮೀರ್ ಸರ್ 2 times ಫೋನ್ ಮಾಡಿದ್ದಾರೆ. 5 ಲಕ್ಷ ರೂಪಾಯಿದು ಏನೋ ಒಂದು ಕೊಡ್ಬೇಕಾಗಿತ್ತು, 5 lakh rupees ನಮ್ಮ ಇದಕ್ಕೆ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು ನಮ್ಮ ಕರ್ನಾಟಕದ ಟೀಮ್ಗೆ, 5 ಲಕ್ಷ ರೂಪಾಯಿ. ಅದಕ್ಕೆ ಒಬ್ಬ ಪರ್ಸನ್ಗೆ 2 ಸತಿ ಫೋನ್ ಮಾಡಿದ್ರು ಕೂಡ ಎತ್ತಲಿಲ್ಲ. ಅದಾದ್ಮೇಲೆ ಏನಾಯ್ತು ನೋಡೋಣ ನಾಳೆ. ಓಕೆ, ಸೊ ಇದೊಂದು ಇನ್ಸಿಡೆಂಟ್ ನಡೆದಿದ್ದು ನಮ್ಮ ಕರ್ನಾಟಕದಲ್ಲೇ. ಅದು ಹೇಗೆ ಇತ್ತು, ಅದಕ್ಕೆ ಮುಂದೆ ಏನಾಯ್ತು, ಸಮೀರ್ ಸರ್ ಫೋನ್ ಎತ್ತಲಿಲ್ಲ ಅಂದಾಗ ಅದು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಏನಾಯ್ತು ನಾಳೆ ಹೇಳ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಗ್ರೇಟ್ ಟೈಮ್ ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್ ಅಂಡ್ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು. Thank you Manju sir, thank you so much. Thank you ma'am, thank you.